2008ರ ಬಳಿಕ ಅಂದರೆ ಬರೋಬ್ಬರಿ 17 ವರ್ಷಗಳ ಬಳಿಕ ಚಪಾಕ್ ಸ್ಟೇಡಿಯಂನಲ್ಲಿ RCB ಗೆಲುವಿನ ಕೇಕೆ ಹಾಕಿದೆ. ಕಿಕ್ಕಿರಿದು ತುಂಬಿದ್ದ ವಿಜಲ್ಪೋಡು ಕೋಟೆಯಲ್ಲಿ ರಜತ್ ಪಾಟಿದಾರ್ ಪಡೆ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ಇನ್ನು ಅವಕಾಶ ಸಿಕ್ಕಾಗಲೆಲ್ಲ RCB ತಂಡವನ್ನು ಇನ್ನಿಲ್ಲದಂತೆ ಟ್ರೋಲ್ ಮಾಡ್ತಾ ಬಂದಿರುವ ರಾಯುಡುಗೆ ಈಗ ಮುಖಭಂಗವಾಗಿದೆ. RCB ಹಾಗೂ CSK ನಡುವಿನ ಪಂದ್ಯಕ್ಕೂ ಮೊದಲು ಬೆಂಗಳೂರು ತಂಡವನ್ನು CSK ಮಾಜಿ ಕ್ರಿಕೆಟಿಗರು ಕಾಲೆಳೆದಿದ್ರು. ಯೂಟ್ಯೂಬ್ ಚಾನೆಲ್ನಲ್ಲಿ ಎಸ್ ಬದ್ರಿನಾಥ್ ಈ ಸಲನಾದರೂ RCB ಕಪ್ ಗೆಲ್ಲುತ್ತಾ ಎಂದು ರಾಯುಡುರನ್ನು ಪ್ರಶ್ನಿಸಿದರು. ಆಗ ರಾಯುಡು RCB ಕಪ್ ಗೆಲ್ಲೋದಕ್ಕೆ ಮಾಡುವ ಹೋರಾಟವನ್ನು ಎಂಜಾಯ್ ಮಾಡ್ತೇನೆ, ಅವರು ಕಪ್ ಗೆಲ್ಲಲಿ ಎಂದು ನಾನು ಕೂಡ ಬಯಸ್ತೇನೆ, ಆದರೆ ಈ ವರ್ಷ ಗೆಲ್ಲೋದು ಬೇಡ, ಈ ವರ್ಷ CSK ಕಪ್ ಗೆಲ್ಲಬೇಕು ಎಂದು ಬಯಸ್ತೇನೆ ಅಂತ ಹೇಳಿದರು. ಆದರೆ RCB ತಂಡವು ಇದೀಗ ಚೆನ್ನೈ ಮೈದಾನದಲ್ಲಿ CSK ತಂಡವನ್ನು 50 ರನ್ ಅಂತರದಲ್ಲಿ ಬಗ್ಗು ಬಡಿಯುವ ಮೂಲಕ ಗೆಲುವಿನ ನಗೆ ಬೀರಿದೆ. ಇದರ ಜೊತೆಗೆ RCB ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನಕ್ಕೇರಿದೆ. ಬೆಂಗಳೂರು ತಂಡದ ಸಂಘಟಿತ ಪ್ರದರ್ಶನ ರಾಯುಡು ಅವರಂಥ ಕಟು ಟೀಕಾಕಾರರನ್ನು RCB ಬಾಯಿ ಮುಚ್ಚಿಸಿದೆ. ನೆಟ್ಟಿಗರು ಈಗ ರಾಯುಡು ಅವರನ್ನು ಇನ್ನಿಲ್ಲದಂತೆ ಟ್ರೋಲ್ ಮಾಡಲಾರಂಭಿಸಿದ್ದಾರೆ. CSK ಹಾಗೂ RCB ನಡುವಿನ ಪಂದ್ಯ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. IPL ಹಾಗೂ IPL ರಿಲೇಟೆಡ್ ಎಲ್ಲ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com.